ಸೊ ಆಹಾರದಲ್ಲಿ ಹೌ ಟು ಈಟ್, ವೆನ್ ಟು ಈಟ್, ವಾಟ್ ಟು ಈಟ್, ಈ 3 ಪಾಯಿಂಟ್ಸ್ ಕವರ್ ಮಾಡಿದ್ರೆ ಎಲ್ಲ ಕವರ್ ಆಗುತ್ತೆ. ಫಸ್ಟ್ ವೆನ್ ಟು ಈಟ್. ಎಷ್ಟು ಸಲ ತಿನ್ಬೇಕು ನಾವು ಆಹಾರನ? ಒಂದು ತುಂಡವನ್ನು ಯೋಗಿ, 2 ತುಂಡವನ್ನು ಭೋಗಿ, 3 ತುಂಡವನ್ನು ರೋಗಿ, 4 ತುಂಡವನ್ನು ಕಟ್ಕೊಂಡು ಹೋಗಿ. ಎಷ್ಟು ತಿಂತಾ ಇದೀವಿ? ಇನ್ನೂ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಹೇಳಿರೋದೇ ಗಾದೆ 4 ಹೊತ್ತವರೆಗೂ. ಅಂದ್ರೆ ಅವ್ರು ಆ ಕಾಲದಲ್ಲಿ 4 ಹೊತ್ತು ಉಂಡ್ರೆ ಕಟ್ಕೊಂಡು ಹೋಗಿ ಅಂತ ಹೇಳಿದ್ರು. ಇನ್ನು ಈ ಕಾಲದಲ್ಲಂತೂ ಸ್ಟಾರ್ಟಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಏನೋ ಖಾಲಿ ಹೋಟೆಲ್ ತಿನ್ನೋದಂತೆ, ಆಮೇಲಿಂದ ಬ್ರೇಕ್ಫಾಸ್ಟ್ ಅಂತೆ, ಆಮೇಲಿಂದ ಸ್ನಾಕ್ಸ್ ಅಂತೆ, ಲಂಚ್ ಅಂತೆ, ಬ್ರಂಚ್ ಅಂತೆ, ಡಿನ್ನರ್ ಅಂತೆ, ಮಿಡ್ ನೈಟ್ ಸ್ನಾಕ್ ಅಂತೆ. ಐ ಡೋಂಟ್ ನೋ. ಓಕೆ, ಆಯುರ್ವೇದದಲ್ಲಿ ಏನ್ ಹೇಳಿದ್ರು? 2 ಅನ್ನಕಾಲಸ್ ಅಷ್ಟೇ ಹೇಳಿದ್ದು ಆಯುರ್ವೇದ. 2 ಫುಡ್ಸ್ ಪರ್ ಡೇ. ಯಾವ ಬೇಸಿಸ್? ಏನಾದ್ರು ಬೇಸಿಸ್ ಇದೆಯಾ ಅದಕ್ಕೆ? ಈಗ ಹೇಳ್ದೆ ಅಲ್ವಾ, ಬೆಳಗ್ಗೆ ಕಫಕಾಲ ಅಂದ್ರೆ ಮಂದ, ಆ ಟೈಮಲ್ಲಿ ನಿಮ್ಗೆ ಏನು ಜೀರ್ಣ ಆಗಲ್ಲ. ಮಧ್ಯಾಹ್ನ ಪಿತ್ತಕಾಲ, ಮತ್ತೆ ರಾತ್ರಿ ಬರ್ತಾ ಬರ್ತಾ ವಾತಕಾಲ, ಲಿಟ್ರ್ ಕಫ ಆಗ್ತಾ ಮಾಡಾಗುತ್ತೆ. ಸೊ ನಿಮ್ಮ ಡೈಜೆಸ್ಟಿವ್ ಫೈರ್ ಯಾವಾಗ ತುಂಬಾ ಸ್ಟ್ರಾಂಗ್ ಆಗಿರುತ್ತಲ್ಲ, ಆ ಟೈಮಲ್ಲಿ ನೀವೇನೇ ಕೊಟ್ಟರು ಜೀರ್ಣ ಆಗುತ್ತೆ. ಈ ಕಾನ್ಸೆಪ್ಟ್ ಮೇಲೆ 2 ಫುಡ್ಸ್ ನ ಡಿಸೈನ್ ಮಾಡಿದ್ರು. ಸೊ ನೀವು ತುಂಬಾ ಹಿಂದಕ್ಕೆ ಹೋಗಿ ನಮ್ಮ ಹಳ್ಳಿ ಜನರನ್ನ ನೋಡಿದ್ರೆ, ಬೆಳಗ್ಗೆ ತಿನ್ಕೊಂಡು ಹೊಲಕ್ಕೆ ಹೋದ್ರೆ ಮತ್ತೆ ಬಂದು ಸಂಜೆ ತಿನ್ಬಿಟ್ಟು ಬೇಗ ಮಲ್ಕೊಂಡ್ಬಿಡ್ತಾರೆ. ದಟ್ ಈಸ್ ಆಯುರ್ವೇದ. ಅವ್ರಿಗೆ ಆಯುರ್ವೇದ ಗೊತ್ತಿರ್ಲಿಲ್ಲ, ಆಯುರ್ವೇದ ಅಂತ ಗೊತ್ತಿರ್ಲಿಲ್ಲ ಅದು, ಬಟ್ ಸ್ಟಿಲ್ ದೇ ವರ್ ಫಾಲೋಯಿಂಗ್. ಬೆಳಿಗ್ಗೆ ಅರೌಂಡ್ 9:30 to 10 ಅಥವಾ ವಿದಿನ್ 10 o'clock ಒಂದು ಮೀಲ್ ತಿಂದ್ರೆ, ಸಂಜೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಇನ್ನೊಂದು ಫುಡ್ ಮುಗಿಬೇಕು ಅನ್ನೋದು. ಜೈನ್ ಕಮ್ಯುನಿಟಿ ಫಾಲೋ ಮಾಡ್ತಾರಲ್ಲ ಆ ಥರ. ಅಂದ್ರೆ ಸೂರ್ಯ ರೆಪ್ರೆಸೆಂಟ್ಸ್ ಅವರ್ ಡೈಜೆಸ್ಟಿವ್ ಫೈರ್ ತರ. ಅದು ಮುಳುಗಿದ್ರು ಅಂದ ತಕ್ಷಣನೇ ಈವನ್ ಅವರ್ ಡೈಜೆಷನ್ ಬಿಕಮ್ಸ್ ವೀಕ್. ಅದು ಆ ಕಾಲ ಚೇಂಜ್ ಆಗುತ್ತಲ್ಲ. ಸೊ ಅಟ್ ಲೀಸ್ಟ್ ವಿದಿನ್ 6:30 ಮ್ಯಾಕ್ಸಿಮಮ್ ಆಯ್ತಪ್ಪ 7 ಒಳಗೆ ನಿಮ್ ಡಿನ್ನರ್ ಮುಗ್ದಿರ್ಬೇಕು. ಈ 2 ಫುಡ್ ನೀವು ಮಾಡ್ಬೇಕಾಗಿರೋದು. ಅಗೇನ್ ಏನ್ ಮೇಡಮ್ ನೀವೆಲ್ಲ ಈಗಿನ ಮಾತಾಡಿ, ನೀವು ಆಗದೆ ಇರೋದು ಯಾಕೆ ಮಾತಾಡ್ತೀರಾ? ನಾ ಮಾಡ್ತಾ ಇದ್ದೀನಿ ಸಿನ್ಸ್ 1 year. ನಾನು ಮುಂಚೆಯಿಂದ ಅಂತ ಸುಳ್ಳು ಹೇಳಲ್ಲ. ನಾನು ಶುರು ಮಾಡಿದ್ದು 1 year ಮುಂಚೆ. ಎಕ್ಸಾಕ್ಟ್ಲಿ ಈಗ ಈ ಜೂನಿಗೆ 1 year ಆಗುತ್ತೆ ಶುರು ಮಾಡಿ. 1 year ಇಂದ ಐ ಆಮ್ ಪ್ರಾಕ್ಟಿಸಿಂಗ್ 2 ಫುಡ್ಸ್. ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಇಸ್ ಇಟ್ ಪ್ರಾಕ್ಟಿಕಲ್ ಏನೋ? ಟ್ರಾವೆಲ್ ಮಾಡುವಾಗ ಏನ್ ಮಾಡ್ತೀರಾ? ಫಂಕ್ಷನ್ ಇದ್ದಾಗ ಏನ್ ಮಾಡ್ತೀರಾ? ಮಧ್ಯಾಹ್ನ ಫಂಕ್ಷನ್ ಕರೆದ್ರು ಏನ್ ಮಧ್ಯಾಹ್ನ ಊಟ ಮಾಡಲ್ಲ, ಫಂಕ್ಷನ್ ಹೋಗೋದು ಬೇಡವಾ? ಅಥವಾ ಊಟ ಮಾಡದೆ ಬಂದ್ರೆ ಅವ್ರು ಬೇಜಾರು ಮಾಡ್ಕೊಡಲ್ವಾ? ಆರ್ಡರ್ ಮಾಡ್ಕೋತಾ ಇರ್ತೀವಿ ಅಷ್ಟೇ. ಈಗಿನ ಪ್ರಾಕ್ಟಿಕಾಲಿಟೀಸ್ ಹೆಂಗ್ ಬೇಕೋ ಹಂಗೆ ಮಾಡ್ಕೋತಾ ಇರ್ತೀವಿ. ಎಕ್ಸಾಂಪಲ್ ಆಯ್ತಪ್ಪ, ಈಗ ನಾವು ರೆಗ್ಯುಲರ್ ರೂಟೀನ್ ಅಲ್ಲಿ ಇದ್ದಾಗ ಬೆಳಗ್ಗೆ ನಾನು ಕಾಲೇಜ್ ಹೋಗೋದು 8:45, ಅಷ್ಟೊತ್ತಿಗಂತೂ ತಿನ್ನಲ್ಲ. ಸೊ ಬಾಕ್ಸ್ ತಗೊಂಡು ಹೋಗ್ತೀನಿ, ಅಲ್ಲಿ ತಿಂತೀನಿ 9:30 10 ಗಂಟೆ ಹಂಗೆ. ಕ್ಲಾಸಸ್ ಇದ್ರೆ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ. 9 ಕ್ಲಾಸ್ ಇದ್ರೆ ಲೇಟ್ ಆಗ್ತೀನಿ ಹಂಗಾಗಿ. ಒಟ್ಟಿನಲ್ಲಿ 10:30 11 ಒಳಗೆ ಮುಗಿರುತ್ತೆ. ಆಮೇಲಿಂದ ಈವ್ನಿಂಗ್ ಬಂದಾಗ ಇನ್ನೊಂದು ಫುಡ್ ಮಾಡ್ಕೊಂಡು ದಿಸ್ ಇಸ್ ರೆಗ್ಯುಲರ್ ರೂಟೀನ್. ಆಯ್ತು, ಟ್ರಾವೆಲ್ ಮಾಡ್ತಾ ಇದ್ರೆ ಈವನ್ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದಾಗ ಕೂಡ ನಾನು ಇದೇ ಫುಡ್ ಫಾಲೋ ಮಾಡಿದ್ದೀನಿ. 2 ಫುಡ್ಸ್. ಅಲ್ಲಿ ಏನೋ ಅದು ಇನ್ನೂ ಏನು ಬೆನಿಫಿಟ್ ಆಯ್ತು, ಟ್ರಾವೆಲಿಂಗ್ ಟೈಮಲ್ಲಿ ಇರೋದೇ ತಿನ್ನಕ್ಕೆ ಏನಂತಾರ, ಐ ವಾಸ್ ನಾಟ್ ಸ್ನ್ಯಾಕಿಂಗ್. 2 ಫುಡ್ ಫಾಲೋ ಮಾಡಿ. ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಈವನ್ ಫಂಕ್ಷನ್ಸ್ಗಳು ಹೋಗ್ತೀವಿ, ಆಯ್ತು ಇರುತ್ತೆ ಫಂಕ್ಷನ್ಸ್. ಏನ್ ಮಾಡ್ತೀವಿ ಯೂಶಲಿ ಅಂದ್ರೆ, ಮಧ್ಯಾಹ್ನ ಫಂಕ್ಷನ್ ಇದೆ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಬೆಳಗ್ಗೆ ಸ್ಕಿಪ್ ಮಾಡ್ಬಿಡ್ತೀನಿ ನಾನು. ಡೈರೆಕ್ಟ್ ಆಗಿ ಮಧ್ಯಾಹ್ನ ತಿಂತೀನಿ. ಯಾಕೆಂದ್ರೆ ಫಂಕ್ಷನ್ಸ್ ಊಟ ಎಲ್ಲ ಯೂಶಲಿ ಹೆವಿ ಇರುತ್ತೆ. ಸೊ ಅಲ್ಲಿಗೆ ಮೇನ್ ಮೀಲ್ ಮಧ್ಯಾಹ್ನ. ಅಲ್ಲಿವರೆಗೂ ಹಸ್ಕೊಂಡಿರೋಕ್ಕಾಗಲ್ಲ ಅಂದ್ರೆ ಫ್ರೂಟ್ಸ್ ತಿನ್ನೋದು ಅಥವಾ ಲೈಟ್ ಆಗಿ ಏನಾದ್ರು ತಿನ್ಕೊಳ್ಳೋದು. ಬಟ್ ಮೇನ್ ಮೀಲ್ ಬೆಳಗ್ಗೆ ತಗೊಳ್ಳಲ್ಲ, ಡೈರೆಕ್ಟ್ ಆಗಿ ಹೋಗಿ ಮಧ್ಯಾಹ್ನ ತಗೊಳ್ಳೋ ಹಂಗೆ. ಅವತ್ತಿನ ದಿನದ ರಾತ್ರಿ ಊಟ ಡಿಪೆಂಡ್ಸ್ ಅಪಾನ್ ದಿಸ್ ಫುಡ್. ಇದು ಅರ್ಗಿದೆಯಾ ಇಲ್ಲ ಅನ್ನೋದ್ರ ಮೇಲೆ, ಇದು ಅರ್ಗಿದೆ ಹಸುವಾಗಿದೆ ಅಂದ್ರೆ ಮಾತ್ರ ಅವತ್ತಿನ ಇನ್ನೊಂದು ಫುಡ್, ಇಲ್ಲ ಅಂದ್ರೆ ನಾನು ತಗೊಳ್ಳೋದೇ ಇಲ್ಲ. ಲೈಟ್ ಆಗಿ ಏನ್ ತಗೋಬೇಕು ಅದನ್ನ ತಗೋ. ದಿಸ್ ಇಸ್ ಹೌ ಐ ಆಮ್ ಫಾಲೋಯಿಂಗ್ 2 ಫುಡ್ಸ್. ಎಕ್ಸಾಗರೇಷನ್ ಅಂತ ಅನ್ಕೊಳ್ಳೇಬೇಡಿ. 2 ಫುಡ್ಸ್ ಶುರು ಮಾಡಿದ್ಮೇಲೆ ಇಷ್ಟು ದಿನ ಏನೇನೆಲ್ಲ ಆಯುರ್ವೇದ ಫಾಲೋ ಮಾಡಿದ್ನೋ ಅದು ಒಂದ್ ಕಡೆ, 2 ಫುಡ್ಸ್ ಫಾಲೋ ಮಾಡಿದ್ಮೇಲೆ ಸಿಗ್ತಾ ಇರೋ ಬೆನಿಫಿಟ್ಸ್ ಇನ್ನೊಂದು ಕಡೆ. ನಂಗೆ ಅಷ್ಟು ಬೆನಿಫಿಟ್ ಅನಿಸ್ತಾ ಇದೆ. ಇವನ್ ಎಷ್ಟು ಬೆನಿಫಿಟ್ ಅನಿಸ್ತಾ ಇದೆ ಅಂತಂದ್ರೆ, ಇವನ್ ನಾನೀಗ ಎಕ್ಸರ್ಸೈಸ್ ಸ್ಕಿಪ್ ಮಾಡಿದ್ರು, ಇನ್ನೇನೇ ಮಾಡಿದ್ರು, ಯೋಗ ಮಾಡ್ಲಿಲ್ಲ ಒಂದಿನ, ಇನ್ನೊಂದು ಏನೇ ಮಾಡ್ಲಿಲ್ಲ ಅಂತಂದ್ರೂ ಕೂಡ ಇದು 2 ಫುಡ್ಸ್ ಮಾಡೋದ್ರಿಂದಾಗಿ ಎಲ್ಲವೂ ಒಂಥರ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಅಜೀರ್ಣ ಅನ್ನೋದಾಗಲ್ಲ, ಅಜೀರ್ಣದಿಂದನೇ ಎಲ್ಲ ಡಿಸೀಸಸ್ ಬರುತ್ತೆ ಅಂತ ನನಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅಜೀರ್ಣನೇ ಆಗಲ್ಲ ಅಂತಂದಾಗ ಡಿಸೀಸಸ್ಸೇ ಬರಲ್ಲ, ಅಥವಾ ಬಂದ್ರು ಚಿಕ್ಕ ಪುಟ್ಟದಲ್ಲಿ ಬರುತ್ತೆ, ಅಲ್ಲಲ್ಲೇ ದಾಪ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಆಯುರ್ವೇದ ಆಹಾರದಲ್ಲಿ ಹೇಳಿರುವಂಥದ್ದು ಅಂತಂದ್ರೆ ಉಪವಾಸ. ಹೇಗ್ ಮಾಡ್ಬೇಕು ಅಕ್ಕ ಕೇಳ್ತಾರೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬಾ ಪಾಪ್ಯುಲರ್ ಆಗಿದೆ, ಎಲ್ಲರೂ ಉಪವಾಸ ಮಾಡ್ತಿರ್ತಾರೆ. ಸೊ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು? ಅದರಲ್ಲಿ ಆಯುರ್ವೇದ ಇದೇ ತರ ಮಾಡಿ ಅಂತ ಹೇಳಿಲ್ಲ. ನಿರ್ಜಲಾನು ಹೇಳಿದೆ, ಕಂಪ್ಲೀಟ್ ಫಾಸ್ಟಿಂಗು ಹೇಳಿದ್ದಾರೆ, ವಿತ್ ವಾಟರು ಹೇಳಿದ್ದಾರೆ, ಆ ಥರ ಡಿಫ್ರೆಂಟ್ ಟೈಪ್ಸ್ ಹೇಳಿದ್ದಾರೆ.
ಬಟ್ ಅಟ್ಲೀಸ್ಟ್ ನೀವು ನಾರ್ಮಲ್ ಆಗಿ ಏನು ಪ್ರಾಕ್ಟೀಸ್ ಮಾಡ್ಬೋದು ಅಂದ್ರೆ ನಮ್ಮ ಹಿಂದೂ ಇದ್ರ ಪ್ರಕಾರ ಏನು ಹೇಳಿದ್ದಾರೆ, ಏಕಾದಶಿಗಳನ್ನ ಕೊಟ್ಟಿದ್ದಾರೆ. ಅದು ಸುಮ್ಮನೆ ಕೊಟ್ಟಿಲ್ಲ. ಈ ಎಲ್ಲ ಭಾರತೀಯ ಶಾಸ್ತ್ರಗಳಿಗೂ ಒಂದು ಲಿಂಕ್ ಇದೆ. ಆಸ್ಟ್ರಾಲಜಿ ಕೂಡ ಅದೇ ಥರನೇ. ಆವತ್ತಿನ ದಿನಗಳು ನೀವು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಿರುತ್ತೆ, ಫಾಸ್ಟಿಂಗ್ ತುಂಬಾ ಈಸಿ. ಬೇರೆ ದಿನಗಳಿಗಿಂತ ಏಕಾದಶಿ ದಿನ ಫಾಸ್ಟಿಂಗ್ ತುಂಬಾ ಈಸಿ. ಅದನ್ನ ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಬೇಸಿಕಲಿ ಪಿಕಪ್ ಪ್ರಕೃತಿ ಆಯ್ತಾ, ಸೊ ನನಗೆ ಹಸ್ಬೆಂಡ್ ತಡೆಯೋಕ್ಕಾಗಲ್ಲ, ಹೊಸ್ಕೊಂಡು ಇರೋಕ್ಕಾಗಲ್ಲ. ದಟ್ ವಾಸ್ ಮೈ ಬಿಲೀಫ್. ನಾನು ಹಂಗೆ ನನಗೂ ಬಿಲೀಫ್ ಇದರಿಂದಾಗಿ ನಾನು ಏಕಾದಶಿ ಯಾವುದು ಟ್ರೈ ಮಾಡಕ್ಕೆ ಹೋಗಲಿಲ್ಲ. ಬಟ್ 2 ಫುಡ್ಸ್ ಯಾವಾಗ ಅಡ್ಜಸ್ಟ್ ಆಯ್ತೋ ನಾನು 2 ಫುಡ್ಸೇ ಮಾಡ್ತಾ ಇದ್ದೀನಿ ಅಂತ ಏಕಾದಶಿ ಯಾಕೆ ಮಾಡೋಕ್ಕಾಗಲ್ಲ ನೋಡೋಣ ಅಂತ ಹೇಳಿ ಶುರು ಮಾಡಿದ್ದು. ಬಟ್ ಒಂದೇ ಏಕಾದಶಿ ಮಾಡಿದ್ದು. ನೆಕ್ಸ್ಟ್ ಡೇ ನನಗೆ ಬಂದಿದ್ದ ಫೀಲಿಂಗ್ ಯಾವ ತರ ಇತ್ತು ಅಂದ್ರೆ, ಆಕ್ಚುಲಿ ಅವತ್ತಿನ ದಿನ ಫುಲ್ ಉಪವಾಸ ಇದ್ರೆ ನೆಕ್ಸ್ಟ್ ಡೇ ಸುಸ್ತಿರ್ಬೇಕಲ್ವಾ, ಇಟ್ ವಾಸ್ ಮೋರ್ ಆಕ್ಟಿವ್. ತುಂಬಾ ಲೈಟ್ನೆಸ್ ಫೀಲ್ ಆಗ್ತಾ ಇತ್ತು. ಯಾವ ತರ ಲೈಟ್ನೆಸ್ ಅಂದ್ರೆ, ಪಂಚಕರ್ಮ ಮಾಡಿಸ್ಕೊಂಡಾಗ ಬರುತ್ತೆ ಅಂತ ಹೇಳ್ತೀವಿ, ಅಕ್ಕಂಗೆ ಗೊತ್ತಿರುತ್ತೆ. ಪಂಚಕರ್ಮ ಮಾಡಿಸ್ಕೊಂಡಾಗ ಎಲ್ಲ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋದಾಗ ಒಂದು ಪ್ಯೂರಿಫಿಕೇಶನ್ ಆದಾಗ ನಾವು ಒಂದು ಲೈಟ್ನೆಸ್ ಫೀಲ್ ಮಾಡ್ತೀವಿ ಬಾಡಿ. ಆ ತರ ಲೈಟ್ನೆಸ್ ಫೀಲ್ ಆಯ್ತು ನನಗೆ ಒಂದು ಏಕಾದಶಿ ಮಾಡಿದ ನೆಕ್ಸ್ಟ್ ಡೇ. ಆವಾಗಿಂದ ಪರ್ಮನೆಂಟ್ 15 ಡೇಸ್ ಒನ್ಸ್ ಯಾವುದೇ ಕಾರಣಕ್ಕೂ ಏಕಾದಶಿ ಮಿಸ್ ಮಾಡಲ್ಲ. ಆವತ್ತಿನ ಯಾವ ಫಂಕ್ಷನ್ ಇರಲಿ, ಮನೇಲಿ ಎಂತ ಇರಲಿ, ಎಲ್ಲಿಗೆ ಹೋಗಿರ್ಲಿ, ಯಾರು ಏನೇ ತಿಂತಾ ಇರಲಿ ನಾನು ತಿಂತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಎನಿವೆ 2 ಮೀಲ್ಸ್ ಮಾಡ್ತಿರೋದು. ಸೊ ಎನಿವೆ ಬೆಳಗ್ಗೆ ಸ್ಕಿಪ್ ಮಾಡ್ಬಿಡ್ತೀನಿ. ನೈಟ್ ಬಂದ್ಬಿಟ್ಟು ಇದೆಲ್ಲ ಆದ್ಮೇಲೆ, ಪೂಜೆ ಎಲ್ಲ ಆದ್ಮೇಲೆ ಹಣ್ಣುಗಳು ಮಾತ್ರ ತಿಂತೀನಿ ಅವತ್ತಿನ ದಿನ. ಏನು ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಯುವರ್ ಮೈಂಡ್. ಇಫ್ ಯು ಸೆಟ್ ಯುವರ್ ಮೈಂಡ್, ಯುವರ್ ಬಾಡಿ ವಿಲ್ ಬಿ ಸೆಟ್. ನಮ್ಮ ಕ್ರೇವಿಂಗ್ಸ್ ಬರೋದು ಕೂಡ ನಮಗೆ ಹಸುವೆ ಇಲ್ಲಿಗಿಂತ ಜಾಸ್ತಿ ಇಲ್ಲಿಂದ ಬರೋದು. ನಮ್ಗೆ ಅದು ನೋಡಿದ್ರೆ ಆಸೆ ಆಗುತ್ತೆ. ನಾನು ತಿನ್ನಿಲ್ಲ, ಟೈಮ್ ಆಯ್ತು, ನಾನು ಸ್ಕಿಪ್ ಮಾಡಿದ್ದೀನಿ, ಇವೆಲ್ಲ ನೀನು ತಂದ್ಕೊಳ್ಳಿಲ್ಲ ಅಂದ್ರೆ ಏನೂ ಆಗಲ್ಲ. ಯಾಕಂದ್ರೆ ನನಗೆ ಪರ್ಸ್ನಲಿ ಈವನ್ ಸಂಕಷ್ಟಿ ಕೂಡ ಮಾಡೋಕ್ಕಾಗ್ತಿಲ್ಲ. ನಾನು ಟ್ರೈ ಮಾಡಿ ಬಿಟ್ಟಿದ್ದೆ. ಬಟ್ ನನಗೆ ತುಂಬಾ ಈಸಿಯಾಗಿ ನಾನು ಏಕಾದಶಿ ಮಾಡ್ತಾ ಇದ್ದೆ. ಯಾಕೆ ಅಂದ್ರೆ ಆಸ್ಟ್ರಾಲಜಿ ಪ್ರಕಾರ ದೇ ಹ್ಯಾವ್ ಫಿಕ್ಸ್ ಸರ್ಟನ್ ಡೇಸ್ ವೆನ್ ಯುವರ್ ಬಾಡಿ ಡಸಂಟ್ ನೀಡ್ ಫುಡ್. ಅದಕ್ಕೆ ಹೀಲಿಂಗ್ ಬೇಕು, ಅದಕ್ಕೊಂದು ರೆಸ್ಟ್ ಬೇಕು, ಆ ಒಂದು ಎಲ್ಲ ರಿಪೇರ್ ಪ್ರೋಸೆಸ್ ಆಗುತ್ತೆ, ಅದಕ್ಕೂ ಒಂದು ಟೈಮ್ ಬೇಕು. ಮಿಷಿನ್ ಓಡ್ತಾನೇ ಇದ್ರೆ ಒಂದಲ್ಲ ಒಂದಿನ ಮಿಕ್ಸಿ ಕೆಟ್ಟೋಗಲ್ವಾ? ಆ ಮಿಕ್ಸಿಗೊಂದು ರೆಸ್ಟ್ ಬೇಡವಾ? ನಿಮ್ಮ ಅಡುಗೆ ಮನೇಲಿ ನೀವೇ ನೋಡಿರ್ತೀವಿ, ಇದು ಒಂದು ಮಿಕ್ಸಿ ತಾನೆ, ಮಿಕ್ಸಿಗೆ ನೀವು ರೆಸ್ಟ್ ಕೊಡೋದು ಬೇಡವಾ? ಸೊ ನೀವು ಸುಮ್ಮನೆ ಓಡಿಸ್ತಾನೆ ಅಂದ್ರೆ ಸುಟ್ಟೋಗುತ್ತೆ ಒಂದಿನ. ಅದೇ ಥರನೇ ಇದನ್ನು, ಆ ಒಂದು ರಿಪೇರ್ ಪ್ರೋಸೆಸ್. ಈಗ ಅಕ್ಕಂತ ಹೇಳಿ ಗೊತ್ತಿರುತ್ತೆ, ರಿಸರ್ಚ್ ಅಲ್ಲಿ ಈವನ್ ಕ್ಯಾನ್ಸರ್ ಸೆಲ್ಸ್ ಕೂಡ ಡೆಸ್ಟ್ರಾಯ್ ಆಗುತ್ತೆ ವೆನ್ ಯು ಡೂ ಫಾಸ್ಟಿಂಗ್. ದಟ್ ಸಬ್ಜೆಕ್ಟ್ ಹ್ಯಾಸ್ ಗಾಟ್ ಎ ನೊಬೆಲ್ ಪ್ರೈಸ್. ಏಕಾದಶಿ ಫಾಸ್ಟಿಂಗ್ ನಾವೇನು ಕಾನ್ಸೆಪ್ಟ್ ಹೇಳಿದ್ರಲ್ಲ, ಅದು ಆ ಫಾಸ್ಟಿಂಗ್ ಇದ್ರ ಮೇಲೆನೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಏನ್ ಮಾಡುತ್ತೆ ಅಂದ್ರೆ ಆಟೋಫೇಜಿ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಅದನ್ನ. ಸೊ ದಿಸ್ ಸೆಲ್ಸ್ ಸ್ಟಾರ್ಟ್ ಈಟಿಂಗ್ ಹಾರ್ಮ್ಫುಲ್ ಸೆಲ್ಸ್ ಅಂತ. ನೀವು ಯಾವಾಗ ಫುಡ್ ಕೊಡಲ್ವೋ ಅದು ನಿಮ್ಮ ಶರೀರದಲ್ಲಿ ಇರುವಂತಹ ಹಾರ್ಮ್ಫುಲ್ ಥಿಂಗ್ಸ್ನೆಲ್ಲ ತಿನ್ನಕ್ ಶುರುವಾಗುತ್ತೆ. ಸೊ ಹಂಗಾಗಿ ಡಿಸೀಸ್ ಪ್ರೊಡ್ಯೂಸಿಂಗ್ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಇವನ್ ಕ್ಯಾನ್ಸರ್ ಸೆಲ್ಸ್ ಕೂಡ ಆಗುತ್ತೆ ಅಂತ ಪ್ರೂವ್ ಆಗಿದೆ. ಆಗಿನ ಕಾಲದವ್ರಿಗೆ ಅಷ್ಟೆಲ್ಲ ಗೊತ್ತಿತ್ತ. ಅವ್ರಿಗೆ ಹೇಳೋ ರೀತಿ ಬೇರೆ ಇತ್ತು, ನಮ್ಮ ಆಯುರ್ವೇದ ಹೇಳಿರೋ ರೀತಿ ಬೇರೆ ಇತ್ತು. ಬಟ್ ಎಲ್ಲವೂ ಈಗಿನ ಕಾಲಕ್ಕೂ ಪ್ರಸ್ತುತ, ಮುಂದೆನೂ ಕೂಡ ಪ್ರಸ್ತುತ. ಸೊ ಅದರಲ್ಲಿ ನನಗೆ ತುಂಬಾ ಬೆನಿಫಿಟ್ ಆಗಿತ್ತು ಇದು. ಅದರಲ್ಲೂ ಕೂಡ ಒಂದು ನಿರ್ಜಲ ಏಕಾದಶಿ ಅಂತ ಬರುತ್ತೆ ವರ್ಷಕ್ಕೊಂದ್ಸಲ. ಅದನ್ನ ಫುಲ್ ಕಂಪ್ಲೀಟ್ ನೀರು ಕುಡಿದಲ್ಲೇ ಮಾಡಬೇಕು ಅಂತಾರೆ. ನಾನು ಎವ್ರಿ ಏಕಾದಶಿ ಮಾಡೋದು ಹಂಗೇನೆ, ನೀರನ್ನು ಕುಡಿಯಲ್ಲ, ನೀರನ್ನು ಕುಡಿದಲ್ಲೇ ಹೋಲ್ಡೇ ಇರುತ್ತೆ. ನಿರ್ಜಲ ಏಕಾದಶಿನಲ್ಲಿ ಇನ್ನೊಂದು ಹೆಂಗೆ ಹೇಳ್ತಾರೆ ಅಂತಂದ್ರೆ, ಲಾಸ್ಟ್ ಈಗ ಜೂನ್ 6 ಇತ್ತು, ಜೂನ್ 6 ಮಾಡಿದೆ ನಾನು, ಅದು ವರ್ಷಕ್ಕೊಂದ್ಸಲ ಬರುವಂಥದ್ದು. ಇವತ್ತು ಫುಡ್ ತಿಂದ್ರಿ ಅಂತಂದ್ರೆ ನೆಕ್ಸ್ಟ್ ಡೇ ಕಂಪ್ಲೀಟ್ ಏಕಾದಶಿ ದಿನನೂ ಏನೂ ಇಲ್ಲ. ಅದ್ರ ನೆಕ್ಸ್ಟ್ ಡೇ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ತಿನ್ಬೇಕು. ಅದನ್ನು ಕೂಡ ಮಾಡಿದೆ ನಾನು. ನನ್ನ ಪಿತ್ತ ಪ್ರಕೃತಿ ನಾನು ಅನ್ಕೋತಿದ್ದೆ, ನನ್ನ ಕೈಲಿ ಆಗೋದೇ ಇಲ್ಲ ನಾನು ಅನ್ಕೋತಿದ್ದೆ, ಬದುಕಿದ್ದೀನಿ ಅನ್ನೋದು. ನಿರ್ಜಲ ಏಕಾದಶಿ ಅಂದ್ರೆ ಆಲ್ಮೋಸ್ಟ್ ಮೋರ್ ದ್ಯಾನ್ 48 hours ಆಯ್ತು. ನಿಯರ್ಲಿ 48 hours ಫಾಸ್ಟಿಂಗ್ ಮಾಡಿದ್ವಿ. ಮಾಡ್ಬೋದು, ಇಟ್ ಇಸ್ ಹಿಯರ್. ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಗೆ ಸುಸ್ತು ಇಲ್ಲೆಲ್ಲೂ ಆಗ್ತಿರಲ್ಲ, ಇಲ್ಲಿಂದ ಆಗೋದು. ಅಯ್ಯೋ ನಾನು ತಿಂದಿಲ್ಲ, ಅಯ್ಯೋ ನಾನು ಉಪವಾಸ ಇದ್ದೀನಿ, ಅಯ್ಯೋ ನಾನು ಸ್ಕಿಪ್ ಮಾಡ್ಬಿಟ್ಟೆ ಬ್ರೇಕ್ಫಾಸ್ಟ್ ಅಂತ. ಆಕ್ಚುಲಿ ಅಟ್ಲೀಸ್ಟ್ ಈಗ ಬೆಳೀತಾ ಇರೋ ಮಕ್ಳಿಗೆ ಬೇಡ, ಅಟ್ಲೀಸ್ಟ್ ಟೀನೇಜರ್ಸಿಗೆ ಬೇಡ, ಒಂದು 30-40 ಕ್ರಾಸ್ ಆದ್ಮೇಲೆ ಆದ್ರೂ 2 ಫುಡ್ಸಿಗೆ ಶಿಫ್ಟ್ ಆಗಬೇಕು ವಿತ್ ಮೈ ಎಕ್ಸ್ಪೀರಿಯನ್ಸ್. ಆಯ್ತು, ಆಗದೇ ಇಲ್ಲ ನನಗೆ. ಎರಡು ಮೇನ್ ಫುಡ್ ತಗೊಳ್ಳಿ. ಮಧ್ಯದಲ್ಲಿ ನಿಮ್ಗೆ ಹಸುವ ಆಯ್ತಾ, ಮಜ್ಜಿಗೆ ತಗೊಳ್ಳಿ. ಸೀಸನಲ್ ಫ್ರೂಟ್ಸ್ ಬಳಸಿ. ಫ್ರೂಟ್ಸ್ಗಳನ್ನ ಆಯುರ್ವೇದದಲ್ಲಿ ಬಳಸಕ್ಕೆ ಹೇಳಿರುವಂಥದ್ದು ಆಫ್ಟರ್ ದ ಮೀಲ್ಸ್ ಅಲ್ಲ. ಆಫ್ಟರ್ ದ ಮೀಲ್ಸ್ ನೀವು ತಿಂದ್ರಿ ಅಂದ್ರೆ ದಪ್ಪ ಆಗ್ತೀರಾ. ಬಾಳೆಹಣ್ಣ ಅದಾದ್ಮೇಲೆ ತಿಂದ್ರೆ, ಬೇರೆ ಹಣ್ಣುಗಳನ್ನ ಅದಾದ್ಮೇಲೆ ತಿಂದ್ರೆ ದಪ್ಪ ಆಗ್ತೀರಾ. ಅಟ್ ದ ಎಂಡ್ ಆಫ್ ದ ಫುಡ್ ಕಷಾಯ ರಸ ಬಳಸಕ್ಕೆ ಹೇಳಿರೋದು, ಲೈಕ್ ಮಜ್ಜಿಗೆ. ದಟ್ ಎಂಡ್ ದ ಫುಡ್ ವಿತ್ ಮಜ್ಜಿಗೆ ತರ ಒಗರು ರಸ ಇರುವಂಥದ್ದನ್ನ. ಸೊ ದಟ್ ಈಸ್ ಆಕ್ಚುಲಿ ಗುಡ್ ಫಾರ್ ಡೈಜೆಷನ್, ದಟ್ ಈಸ್ ಆಕ್ಚುಲಿ ಗುಡ್ ಫಾರ್ ವೇಟ್ ಮೇಂಟೆನೆನ್ಸ್. ಬಟ್ ಈ ಥರದನ್ನ ನೀವು ಫ್ರೂಟ್ಸ್ ಅದೆಲ್ಲ ಆ ಥರದೆಲ್ಲ ಸ್ವೀಟ್ ಇಂದ ಎಂಡ್ ಮಾಡ್ತಿದ್ದೀರಾ ಅಂದ್ರೆ ಕಫ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ, ವೇಟ್ ಜಾಸ್ತಿ ಆಗುತ್ತೆ.
ದಟ್ ಇಸ್ ನಾಟ್ ದ ವೇ ಆಫ್ ಈಟಿಂಗ್ ಫ್ರೂಟ್ಸ್. ಸೊ ನೀವು ಫ್ರೂಟ್ಸ್ ತಿನ್ಬೇಕಾ, ಸೀಸನಲ್ ಫ್ರೂಟ್ಸ್ ತಿನ್ನಿ, ಅದನ್ನ ಈ ತರ ಮಧ್ಯದಲ್ಲಿ ತಿನ್ನಿ. ಓಕೆ, ಸೊ ನಾಟ್ ಆಫ್ಟರ್ ಫುಡ್ ಅಥವಾ ಈ ತರ ಎಲ್ಲ ತಿನ್ನಿ. ಸೊ ಅದು ಆಹಾರ. ಆಯ್ತು, ಇದರಿಂದ ನಿಮ್ ವೆಯ್ಟ್ ಮೇಂಟೈನ್ ಆಗ್ತಿದ್ಯಾ, ಸಣ್ಣ ಆಗಿಲ್ವಾ, ಇದಾಗಿಲ್ವಾ, ವೀಕ್ ಅನಿಸ್ತಿಲ್ವಾ, ಸುಮಾರು ಪ್ರಶ್ನೆ. ನಾನು ಆ ಜೂನ ಶುರು ಮಾಡಿದಾಗ ಐ ವಾಸ್ 54 kgs. By the end of 2-3 months, not even 2-3 months, so in few days, I lost 4 kgs. ಎಲ್ಲರೂ ಹೇಳಕ್ ಶುರು ಮಾಡಿದ್ರು, ಬೇಡ 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 ಮಧ್ಯಾಹ್ನ ಊಟ ಮಾಡೋದು, ಅಯ್ಯೋ ತುಂಬಾ ವೀಕ್ ಕಾಣ್ತಿದ್ದೆ, ಅಯ್ಯೋ ತುಂಬಾ ಇಲ್ಲ, ಎಲ್ಲ ಹೇಳಕ್ ಶುರು. ಸೊ ನಾನೇನ್ ಮಾಡಿದೆ, ಕಂಟಿನ್ಯೂಡ್, ಬಿಕಾಸ್ ಹೆಲ್ತ್ ಚೆನ್ನಾಗಾಗಿತ್ತು. ನಮಗೆ ಒಳಗಿನ ಫೀಲಿಂಗ್ ನಮ್ಗೆ ಗೊತ್ತಾಗ್ತಾ ಇತ್ತು, ಬಾಡಿ ವಾಸ್ ಹೆಲ್ದಿ, ನಾನು ಹೆಂಗಾರು ಕಾಣಿಸ್ತೀನಿ, ಬಿಕಾಸ್ ಫ್ಯಾಟ್ ಲಾಸ್ ಆಗ್ತಾ ಇರುತ್ತಲ್ಲ. ಫ್ಯಾಟ್ ಲಾಸ್ ವಾಸ್ ಎವಿಡೆಂಟ್ ಟು ಈಚ್ ಅಂಡ್ ಎವ್ರಿ ಮ್ಯಾನ್. ಸೊ ಹಂಗಾಗಿ ಅವ್ರಿಗೆ ಹೇಳಿದ್ರು. ಬಟ್ ಅದಾದ್ಮೇಲಿಂದ ವೆಯ್ಟ್ ಬಿಕೇಮ್ ಸ್ಟೇಬಲ್. ಅವತ್ತಿಂದ ಇವತ್ತಿನವರೆಗೂ 1 year ಇಂದನು 50 to 51 ಅಲ್ಲಿಂದ ಮೇಲೆ ಹೋಗಿಲ್ಲ, ಅಷ್ಟೇ ಮೇಂಟೈನ್. ನೀವು ಯಾಕೆ ಅಷ್ಟೊಂದು ಸರ್ಕಸ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅದನ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಏನು ಸರ್. ಇನ್ನೊಂದು ಏನಕ್ಕೆ ಹೇಳಿದೆ ಏಕಾದಶಿದು ಅಂತಂದ್ರೆ, ಇವನ್ ಅಲ್ಲಿ ಏನಾದ್ರು ಒಂಚೂರು ಆ ಕಡೆ ಈ ಕಡೆ ಆಗಿದ್ರು, ಅಜೀರ್ಣ ಆಗಿದ್ರು, ಅಥವಾ ಏನೋ ಒಂಚೂರು ಹೆಲ್ತ್ ಹಾಳಾಗಿದ್ರು, ಅಥವಾ ವೆಯ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರು ಕೂಡ ಏಕಾದಶಿ ದಿನ ಒಂದಿನ ಉಪವಾಸ ಮಾಡ್ಬಿಡ್ತೀವಲ್ಲ, ಇಡೀ ಸಿಸ್ಟಮ್ ಸರಿಯಾಗುತ್ತೆ. ಹಾಗಾಗಿ ಆಕ್ಚುಲಿ ಆಯುರ್ವೇದದಲ್ಲಿ ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾರೆ. ಲಂಘನ ಅಂದ್ರೆ ಫಾಸ್ಟಿಂಗ್. ಫಾಸ್ಟಿಂಗ್ ಇಂತ ಬೆಟರ್ ಔಷಧಿ ಯಾವುದು ಇಲ್ಲ ಅಂತ, ಅದು ಬೇಕೇ ಬೇಕು. ಸೊ ಅಷ್ಟು ಇಂಪಾರ್ಟೆನ್ಸ್ ನ ಫಾಸ್ಟಿಂಗ್ ಕೊಟ್ಟಿದ್ದಾರೆ. ಸೊ ಆಹಾರದಲ್ಲಿ ಇದಿಷ್ಟು ಅಂಶಗಳು. ಸೊ ಫಾಸ್ಟಿಂಗ್ ಬಗ್ಗೆ ಹೇಳಿದೆ. ಪಂಚಕರ್ಮಗಳು ಅಂತಂದ್ರೆ, ನಿಮ್ಮ ಹತ್ರ ಎಲ್ಲ ವೆಹಿಕಲ್ಸ್ ಇರುತ್ತಲ್ವಾ, ವೆಹಿಕಲ್ ಇದ್ದಿರೋ ಮನೆನೇ ಇಲ್ಲ. ಈಗ 5 ಜನ ಇದ್ದಾರೆ ಅಂದ್ರೆ 5 ವೆಹಿಕಲ್ ಇರುತ್ತೆ ಮನೆಯಲ್ಲಿ. ಅದಕ್ಕೊಂದು ಸರ್ವಿಸಿಂಗ್ ಅಂತ ಮಾಡಿಸ್ತೀರಾ ಇಲ್ವಾ ನೀವು? ಏನ್ ಮಾಡ್ತೀರಿ, ವಾಶ್ ಮಾಡ್ತಾರೆ, ಆಯಿಲಿಂಗ್ ಮಾಡ್ತಾರೆ, ಏನ್ ಸರಿ ಇದೆ ಸರಿ ಇಲ್ಲ ಸರಿ ಮಾಡ್ತಾರೆ. ನಿಮ್ ಬಾಡಿಗೆ ಯಾವಾಗ ಸರ್ವಿಸಿಂಗ್ ಮಾಡಿಸ್ತೀರಾ? ಬಾಡಿ ಸರ್ವಿಸಿಂಗ್ ಬೇಡವಾ? ಗಾಡಿ ಮಾತ್ರ ಸಾಕಾ? ಬಾಡಿಗೂ ಬೇಕಲ್ವಾ? ದಟ್ ಇಸ್ ನಥಿಂಗ್ ಬಟ್ ಪಂಚಕರ್ಮ. ಆಯುರ್ವೇದದಲ್ಲಿ ಪಂಚಕರ್ಮಗಳು ಅಂತಂದ್ರೆ ವಮನ, ವಾಂತಿ ಮಾಡಿಸಿ ತೆಗೆಯುವಂಥದ್ದು, ವಿರೇಚನ, ಬೇದಿ ಮಾಡಿಸಿ ತೆಗೆಯುವಂಥದ್ದು, ಬಸ್ತಿ ಅಂದ್ರೆ ಎನಿಮಾ ಮೂಲಕ ಔಷಧಿಗಳನ್ನ ಕೊಡುವಂಥದ್ದು, ಈಗ ನಸ್ಯ ಹೇಳಿದ್ನಲ್ಲ ಆ ತರ ಅದು ಮೆಡಿಕೇಟೆಡ್ ಆಯಿಲ್ ನ ಹಾಕಿ ಮಾಡುವಂಥದ್ದು ನಸ್ಯ ಅಂತ ಹೇಳ್ತೀವಿ. ಇನ್ನೊಂದು ರಕ್ತ ಮೋಕ್ಷಣ, ಇಂಪ್ರಾಪರ್ ಬ್ಲಡ್ ನ ಹೊರಗೆ ಹಾಕೋದು. ಇದಿಷ್ಟನ್ನ 5 ಪಂಚಕರ್ಮಗಳು ಹೇಳ್ತಾರೆ. ಎಲ್ಲರಿಗೂ ಎಲ್ಲದೂ ಬೇಕಾಗಿಲ್ಲ. ಅದರಲ್ಲೂ ಮೇನ್ ಆಗಿ ನಾವು ವಮನ, ವಿರೇಚನ, ಬಸ್ತಿ, ಅದರಲ್ಲೂ ವಮನ ವಿರೇಚನ ಜಾಸ್ತಿ ಈ ಹೆಲ್ದಿ ಪರ್ಸನ್ಸ್ ಹೇಳ್ತೀವಿ. ಏನೂ ಇಲ್ಲ ಅಂದ್ರೂ ಕೂಡ ಈ ಸೀಸನಲ್ ವೇರಿಯೇಷನ್ಸ್ ಇಂದಾಗಿ ಒಂದಷ್ಟು ಥಿಂಗ್ಸ್ ನಮ್ಮ ಬಾಡಿನಲ್ಲಿ ಆಗ್ತಾ ಇರುತ್ತೆ, ಚೇಂಜಸ್ ಆಗ್ತಾನೆ ಇರುತ್ತೆ. ನಾನು ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ, ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಚೇಂಜಸ್ ಬಿಕಾಸ್ ಆಫ್ ಸೀಸನ್ ಆರ್ ಎನ್ವಿರಾನ್ಮೆಂಟ್ ಇಂದಾಗಿ ನಮ್ಮ ಬಾಡಿನಲ್ಲಿ ಆಗ್ತಾ ಇರುತ್ತೆ. ಹಂಗಾಗಿ ಸೊ ಏನಂದ್ರೆ ಇವುಗಳನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಕಾಲ ಕಾಲಕ್ಕೆ ಪಂಚಕರ್ಮಗಳನ್ನ ಮಾಡ್ಕೊಳ್ಳಿ. ಇವನ್ ಹೆಲ್ದಿ ಪರ್ಸನ್ಸ್ ಕೂಡ ಮಾಡ್ಕೋಬೇಕು ಅಂತ. ಅದರಲ್ಲಿ ವಸಂತ ಋತು ಈಗ ಏನು ಹೋಯ್ತಲ್ಲ, ಆ ಒಂದು ಸೀಸನ್ ಅಲ್ಲಿ ವಮನ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಆ ಟೈಮಲ್ಲಿ ಕಫ ಅಕ್ಯುಮುಲೇಟ್ ಆಗಿರುತ್ತೆ, ಸೊ ಕಫವನ್ನ ಹೊರಗೆ ತಗೋಬೇಕು ಅಂತ. ಅದೇ ತರ ಈಗ ನವರಾತ್ರಿ ಟೈಮ್ ಏನಿದೆಯಲ್ಲ, ಸೊ ಸೆಪ್ಟೆಂಬರ್ ಟು ನವೆಂಬರ್, ಅಕ್ಟೋಬರ್ ಆ ಸೀಸನ್ ಏನಿದೆಯಲ್ಲ, ಆ ಟೈಮಲ್ಲಿ ಆಕ್ಚುಲಿ ವಿರೇಚನ, ಬೇದಿನ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಈ ಮಳೆಗಾಲ ಶುರುವಾಗತ್ತಲ್ಲ, ಈ ಟೈಮಲ್ಲಿ ಬಸ್ತಿಗೆ ಸೂಕ್ತವಾದಂತಹ ಕಾಲ ಅಂತ ಹೇಳ್ತಾರೆ. ಇದನ್ನಿಷ್ಟನ್ನ ನಾವು ಮಾಡ್ಕೊಂಡು ಹೋಗೋದ್ರಿಂದಾಗಿ ಹೆಲ್ತ್ ಯಾವುದೇ ತರಹದ ವ್ಯತ್ಯಾಸಗಳು ಬರಲ್ಲ. ಸೊ ಹೆಲ್ತ್ ಮೇಂಟೈನ್ ಹಾಕೊಂಡು ಹೋಗ್ತಾ ಇರತ್ತೆ ಅನ್ನೋದು ಪ್ರಿನ್ಸಿಪಲ್ ಆಯ್ತಾ. ಇಲ್ಲೂ ಅಷ್ಟೇ, ನೀವು ಮಾಡ್ಕೊಂತೀರಾ ರೆಗ್ಯುಲರ್. ಈಗ ಟು ಬಿ ಫ್ರ್ಯಾಂಕ್ 2 ವರ್ಷ ಆಗಿತ್ತು ಮಾಡಿಸ್ಕೊಳಕ್ ಆಗಿರಲಿಲ್ಲ ಪಂಚಕರ್ಮ, ಬಿಕಾಸ್ ಆಫ್ ಮೆನಿ ಅದರ್ ರೀಸನ್ಸ್. ನನ್ನ ಸ್ಟಾರ್ಟ್ಅಪ್ ಶುರುವಾಗಿ 1 year ಸ್ವಲ್ಪ ಬಿಸಿ ಆಗ್ಬಿಟ್ಟಿದೆ. ಎಲ್ಲ ರೀಸನ್ಸ್ ಇಂದ ಹೋದ ವರ್ಷ ಮಾಡಿಸ್ಕೊಳಕ್ ಆಗಿರಲಿಲ್ಲ. 2 weeks ಬ್ಯಾಕ್ ತಾನೆ ನಾನು ವಮನ ಮಾಡ್ಕೊಂಡೆ, ವಿಚ್ ವಾಸ್ ಸೀಸನ್ ಫಾರ್ ವಮನ. ನೆಕ್ಸ್ಟ್ ಈಗ ಒಂದು ನವರಾತ್ರಿ ಟೈಮಲ್ಲಿ ವಿರೇಚನ ಮಾಡ್ಕೊತೀನಿ. ದಟ್ ಇಸ್ ಪ್ಲಾನ್, ಮಾಡ್ಕೊಂಡೆ ಮಾಡ್ಕೊತೀನಿ ವರ್ಷ. ಸೊ ಅಲ್ಲಿಗೆ ಏನಾಗುತ್ತೆ ಅಂತಂದ್ರೆ, ಅದು ಏನೇನು ಅದ್ರ ಸಂಬಂಧಿ ರೋಗಗಳು ನಿಮಗೆ ಬರ್ಲಿಕ್ಕೆ ಇರುತ್ತಲ್ಲ, ಅದೆಲ್ಲವೂ ಕೂಡ ಅವಾಯ್ಡ್ ಆಗುತ್ತೆ. ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಸೆಕೆಂಡ್ ಬರುತ್ತೆ. ಏಮ್ ಆಫ್ ಆಯುರ್ವೇದ ಅಂತ ಹೇಳುವಾಗ ಪ್ರಿವೆಂಟಿವ್ ಆಸ್ಪೆಕ್ಟ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ರೋಗ ಬೆಳೆದ್ರೆ ಫಸ್ಟ್ ತಡೀರಿ, ಇನ್ನ ಆಗ್ಲಿಲ್ವಾ ರೋಗ ಬಂತ ಅವಾಗ ಟ್ರೀಟ್ ಮಾಡಿ ಅನ್ನೋದನ್ನ ಸೆಕೆಂಡ್ ಆಯುರ್ವೇದ ಹೇಳುತ್ತಾ ಇದ್ರೆ, ಪ್ರಿವೆನ್ಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್, ರೈಟ್? ಸೊ ರೋಗ ಬರ್ಸ್ಕೊಂಡು ಯಾಕೆ ಟ್ರೀಟ್ಮೆಂಟಿಗೆ ಹೋಗ್ಬೇಕು, ಬರ್ದೇ ಇರೋ ಹಂಗೆ ಮಾಡಬೇಕು. ಸೊ ಆಹಾರದಲ್ಲಿ ಇನ್ನೊಂದು ಮೇನ್ ಆಗಿ ನಾನು ಮರ್ತ್ಬಿಟ್ಟೆ, ಅದೊಂದಾಗಿ ಅದನ್ನ ಹೇಳ್ತೀನಿ. ಸೊ ಈಗ ತುಂಬಾನೇ ಫ್ಯಾನ್ಸಿ ಆಗಿರುವಂಥದ್ದು, ಅನ್ನ ತಿನ್ಲೇಬೇಡಿ, ಚಪಾತಿ ತಿನ್ನಿ, ಮುದ್ದೆ ತಿನ್ನಿ, ಅನ್ನ ತಿಂದ್ರೆ ದಪ್ಪ ಆಗ್ತಾರೆ. ಅನ್ನವನ್ನ ಹೇಗೆ ಬಳಸಕ್ ಹೇಳಿದ್ರು ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ನೀವು ಹೇಳಿ ಆ ಥರ ಬಳಸ್ತಾ ಇದ್ದೀರಾ ಇಲ್ವಾ ಅಂತ, ಆಮೇಲೆ ಅನ್ನನ ಬ್ಲೇಮ್ ಮಾಡಿ. ನಮ್ಮಲ್ಲಿ ಹೇಳಿದ್ದು ಹಳೆ ಅಕ್ಕಿಯನ್ನ ಬಳಸಬೇಕು ಅಂತ. ಪುರಾಣ ಅಂದ್ರೆ ಅಟ್ಲೀಸ್ಟ್ 1 year ಓಲ್ಡ್ ಆಗಿರ್ಬೇಕು, ಅನ್ಪಾಲಿಶ್ಡ್ ಇರಬೇಕು. ಅದನ್ನ ಕುಕ್ಕರ್ ಹಚ್ಚು
ಶುಶ್ ಅಂತ ಕೂಗ್ಸಕ್ ಹೇಳಿರಲಿಲ್ಲ. ಓಪನ್ ವೆಸಲ್ ಅಲ್ಲಿ ಬಸ್ದು ಅನ್ನ ಮಾಡಬೇಕು. ಅವಾಗ ಏನ್ ಬೇಕೋ ಎಷ್ಟು ಬೇಕೋ ಆ ಅಂಶ ಉಳಿತಾ ಇತ್ತು, ಬೇಡದಿರೋ ಅಂಶ ಬಸ್ದಾಗ ಹೊರಗೆ ಹೋಗ್ತಾ ಇತ್ತು, ಡೈಜೆಷನ್ಗೆ ಈಸಿ ಆಗ್ತಾ ಇತ್ತು ಅಂತ ಅನ್ನನ ನಮ್ಮಲ್ಲಿ ಹೇಳಿದ್ದು. ಅಂಡ್ ದಟ್ ಕೈಂಡ್ ಆಫ್ ರೈಸ್ ಈಚ್ ಅಂಡ್ ಎವ್ರಿ ಒನ್ ವಾಸ್ ಈಟಿಂಗ್. ನಮ್ಮ ಮುತ್ತಾದ್ರಿಂದ ಹಿಡಿದು ಅಜ್ಜಿಯಿಂದ ಹಿಡಿದು ಎಲ್ಲರೂ ಅದನ್ನೇ ತಿಂತಾರೆ. ಅವ್ರಿಗೆ ಯಾರು ಡಯಾಬಿಟಿಸ್ ಬಂದಿರಲಿಲ್ಲ, ಅವ್ರು ಯಾರು ದಪ್ಪ ಆಗಿರ್ಲಿಲ್ಲ, ಅವ್ರು ಯಾರು ಹೇಳಕ್ಕೆ ಕೂರಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಏನೂ ಇರಲಿಲ್ಲ, ಎಲ್ಲ ಹೆಲ್ದಿಯಾಗಿ ಇದ್ರು. ಈಗ ನಾವು ತಗೋತಾ ಇರೋದು ಅನ್ಪಾಲಿಶ್ಡ್ ರೈಸ್. ಅದು ಹಳೆ ಅಕ್ಕಿ ಅಲ್ವೇ ಅಲ್ಲ, ಹೊಸ ಅಕ್ಕಿನೇ. ಅದ್ರ ಜೊತೆಗೆ ನಾವು ಮಾಡ್ತಾ ಇರೋಂಥ ವಿಧಾನ ಕುಕ್ಕರ್ ಅನ್ನ, ಅದನ್ನ ಹೆವಿ ಆಗತ್ತೆ ಅಂತ ಹೇಳ್ತೀವಿ ಡೈಜೆಷನ್ಗೆ. ಸೊ ಒಂದ್ಸಲ ಅದು ಹೆವಿ ಆಗ್ತಿದ್ದಂಗೆನೆ ನಿಮ್ಮ ಕಫ ಜಾಸ್ತಿ ಮಾಡುತ್ತೆ, ವೆಯ್ಟ್ ಜಾಸ್ತಿ ಮಾಡುತ್ತೆ, ಅದು ಬೇರೆ ಪ್ರಾಬ್ಲಮ್ಸ್ಗೆ ಲೀಡ್ ಮಾಡುತ್ತೆ. ಆಯ್ತು ಮೇಡಮ್, ನೀವು ಹೆಂಗೆ ಬಳಸ್ತೀರಾ? ಲೋಕಲಿ ಅವೈಲಬಲ್ ರೈಸ್ ತರುವಂಥದ್ದು ರಾಜ್ಮುಡಿ, ಲೆಸ್ ಪಾಲಿಶ್, ಕಂಪ್ಲೀಟ್ಲಿ ಅನ್ಪಾಲಿಶ್ ಅಂತೂ ಸಿಗಲ್ಲ. ಇಲ್ಲ ಮಿಲ್ಲಿಗೆ ಹೋದ್ರೆ ಎಷ್ಟು ಕಡಿಮೆ ಪಾಲಿಶ್ ಇರುತ್ತೋ ಅದನ್ನ ಬಸ್ದೆ ಅನ್ನ ಮಾಡ್ಕೊಳ್ಳೋದು. ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಆಗೆಲ್ಲ ಕುಕ್ಕರಲ್ಲಿ ಇಡ್ತೀವಿ. ಬಿಕಾಸ್ ಅದಕ್ಕೆ ಸ್ವಲ್ಪ ಮೆತ್ತಗಾಗುತ್ತೆ, ಮನಸ್ಸಿನ ಬಾಯಿ ಹೋಗಿ. ಬಟ್ ಅನ್ನ ಸಾರು ಮಾಡುವಾಗ ಅಥವಾ ರೆಗ್ಯುಲರ್ ಡಯಟ್ ಯೂಸ್ ಮಾಡುವಾಗ ಬಸ್ದೆ ಅನ್ನ, ಬಸ್ದು ಅನ್ನ ಮಾಡ್ಕೊಂತೀನಿ. ಯಾವ ಶುಗರು ಜಾಸ್ತಿ ಆಗಲ್ಲ ಅಥವಾ ಯಾವುದೇ ಥರದ ವೆಯ್ಟ್ ಗೇನ್ ಆಗಲ್ಲ. ಚಪಾತಿನ ವೆಯ್ಟ್ ಲಾಸ್ಗೆ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಚಪಾತಿ ಹೇಳಿರುವಂಥದ್ದು ಇಟ್ ಇಸ್ ಬ್ರಹ್ಮಣ ಅಂತ, ಇಟ್ ಇಸ್ ಆಕ್ಚುಲಿ ಇನ್ಕ್ರೀಸಸ್ ವೆಯ್ಟ್. ಚಪಾತಿ ಗೋಧಿಯನ್ನ ತುಂಬಾನೇ ಬೆಳೆಯುವಂಥದ್ದು ಪಂಜಾಬಲ್ಲಿ ಎಲ್ಲರೂ ಹಿಂಗಿದಾರ ಕತ್ರಿನಾ ಕೈಫ್ ಇಲ್ವಲ್ಲ. ಮತ್ ನಿಮ್ ಪ್ರಕಾರ ಗೋಧಿ ತಿನ್ಕೊಂಡು ಅವರೆಲ್ಲ ಹಿಂಗಿರ್ಬೇಕಿತ್ತಲ್ವಾ? ಐಶ್ವರ್ಯ ರೈ ಯಾರಿಲ್ಲ, ಸಾರಿ ಐಶ್ವರ್ಯ ರೈ ತಪ್ಪ ಆಗುತ್ತೆ. ಮತ್ತೆ ಚಪಾತಿ ತಿನ್ಕೊಂಡು ಸಣ್ಣ ಆಗ್ತೀನಿ ಯಾಕೆ ಕಲ್ತ್ಕೊತೀರಿ? ಏನ್ ತಿನ್ಬೇಕು ಅಂದಾಗ ಸಿಂಪಲ್ ಆಗಿ ಆಗಿರೋದ ಹೇಳುವಂಥದ್ದು ಲೋಕಲಿ ಅವೈಲಬಲ್, ಸೀಸನಲ್ಲಿ ಅವೈಲಬಲ್ ನ ಬಳಸಿ ಅಂತ. ನಿಮ್ಮ ದೇಶದಲ್ಲಿ, ನಿಮ್ಮ ರಾಜ್ಯದಲ್ಲಿ, ನಿಮ್ಮ ಪ್ರದೇಶದಲ್ಲಿ ಏನ್ ಬೆಳೆಯುತ್ತೆ, ನಿಮಗೆ ಏನು ಅಭ್ಯಾಸ ಆಗಿದೆ ಚಿಕ್ಕದ್ರಿಂದ ಅದನ್ನ ಬಳಸಿ. ನಾನೀಗ ಹೋಗಿ ಜೋಳ ಬಳಸ್ತೀನಿ, ನಾನೀಗ ಹೋಗಿ ಕಿಣ್ವ ಬಳಸ್ತೀನಿ, ನಾನೀಗ ಹೋಗಿ ಮಿಲೆಟ್ಸ್ ಬಳಸ್ತೀನಿ. ಮಿಲೆಟ್ಸ್ ಗಳನ್ನ ತೃಣಧಾನ್ಯಗಳು ಅಂತ ಹೇಳಿದೆ ಇರೋದ, ಅದನ್ನ ನಿತ್ಯ ಬಳಕೆ ಮಾಡೋದಿಲ್ಲ. ಯಾಕೆಂದ್ರೆ ತುಂಬಾ ಡ್ರೈ, ಅದು ಬೇಸಿಕಲಿ ವಾತನ ಜಾಸ್ತಿ ಮಾಡುತ್ತೆ. ಅದನ್ನ ಕುಕ್ ಮಾಡುವಾಗ ಕೂಡ ಗೊತ್ತಿರುತ್ತೆ ನಿಮ್ಗೆ, ಅದನ್ನ ತುಂಬಾ ಹೊತ್ತು ಸೋಕ್ ಮಾಡ್ಬೇಕಾಗತ್ತೆ, ತುಂಬಾ ಹೊತ್ತು ಕುಕ್ ಮಾಡ್ಬೇಕಾಗತ್ತೆ. ನಿಮ್ಗೆ ಕುಕ್ ಮಾಡಕ್ಕೆ ಅಷ್ಟು ಕಷ್ಟ ಆದ್ರೆ ನೋಡಲ್ಲ ಡೈಜೆಸ್ಟ್ ಮಾಡ್ಕೊಳಕ್ ಎಷ್ಟು ಕಷ್ಟ ಆಗುತ್ತೆ. ಅಷ್ಟನ್ನ ಆ ಥರದನ್ನ ನೀವು ಡೈಲಿ ಬಳಸ್ತಾ ಹೋದ್ರೆ ವಾತ ಜಾಸ್ತಿ ಆಗುತ್ತೆ, ಇಲ್ದಿರೋ ರೋಗ ನೀವೇ ಬರ್ಸ್ಕೊತಾ ಇದ್ದೀರಾ. ಯಾರೋ ಹೇಳಿದ್ರು ಅಂತ ಮಿಲೆಟ್ಸ್ ತಗೊಳ್ಳೋವಷ್ಟು. ಮಿಲೆಟ್ಸ್ ಬಳಸ್ಬೇಕು, ಎಷ್ಟು ಬಳಸ್ಬೇಕು, ಯಾರು ಬಳಸ್ಬೇಕು, ಎಷ್ಟು ಹೊತ್ತು ಬಳಸ್ಬೇಕು, ಎಲ್ಲದನ್ನು ನೋಡ್ಕೊಂಡು ಬಳಸ್ಬೇಕು. ಬಿಟ್ರೆ ಕಂಪ್ಲೀಟ್ ರೈಸ್ ನ ರಿಪ್ಲೇಸ್ ಮಾಡ್ಬಿಟ್ಟು ಮಿಲೆಟ್ಸ್ ಬಳಸ್ದೆ, ಕಂಪ್ಲೀಟ್ ಇದನ್ನ ರಿಪ್ಲೇಸ್ ಮಾಡ್ಬಿಟ್ಟು ನಾನು ರಾಗಿ ಬಳಸ್ದೆ. ರಾಗಿನೂ ಒನ್ ಆಫ್ ದ ತೃಣಧಾನ್ಯ, ಅದು ಮಿಲೆಟ್ಸ್ ಅಂಡರೇ ಬರುತ್ತೆ. ಸೊ ಮಿಲೆಟ್ಸ್ ಗಳನ್ನ ಡೈಲಿ ಬಳಸಕ್ಕೆ ಅವಕಾಶ ಇಲ್ಲ. ಸೊ ವೆರಿ ಕ್ಲಿಯರ್ ಇದೆ. ಅದರಲ್ಲೂ ನಿಮಗೆ ಅಭ್ಯಾಸ ಇಲ್ಲ ಅಂದ್ರೆ ಬಳಸಂಗೆ ಇಲ್ಲ. ಇದು ನಾವು ಆಹಾರದಲ್ಲಿ ಮಾಡ್ತಿರುವಂತ ಇದು. ಓಕೆ, ಈಗ ಪಂಚಕರ್ಮಗಳು ಹೇಳ್ತಾ ಇದೆ. ಸೊ ಆತರ ನೀವೀಗ ರೆಗ್ಯುಲರ್ ಆಗಿ ಮಾಡ್ತಾ ಇರೋದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ಅಟ್ಲೀಸ್ಟ್ ಒನ್ಸ್ ಇನ್ ಎ ವೈಲ್ ನೀವು ಆತರ ಪ್ಯೂರಿಫಿಕೇಶನ್ ನ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಒಳ್ಳೆಯದು. ಸೊ ಅದರಲ್ಲಿ ನಾವೀಗ ವಮನ ಅಂತ ಮಾಡ್ತೀವಿ, ವಿರೇಚನ ಅಂತ ಮಾಡ್ತೀವಿ. ಕಾಮನ್ ಪ್ರೊಸೀಜರ್ ಏನಿರುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಮೆಡಿಕೇಟೆಡ್ ತುಪ್ಪಗಳನ್ನ ಕೊಡ್ತೀವಿ, ಆಮೇಲೆ ಮಸಾಜ್ ಅಂಡ್ ಸ್ಟೀಮ್ ಎಲ್ಲ ಮಾಡ್ತೀವಿ. ಲಾಸ್ಟ್ ದಿನ ಇದರ ವಮನ ಅಂದ್ರೆ ವಾಂತಿ ಮಾಡಿಸುವಂತ ಮೆಡಿಸಿನ್ ಕೊಡ್ತೀವಿ, ಇಲ್ಲಾಂದ್ರೆ ವಿರೇಚನ ಅಂದ್ರೆ ಬೇದಿ ಆಗುವಂತ ಮೆಡಿಸಿನ್ ಕೊಡ್ತೀವಿ. ಯಾಕೆ ತುಪ್ಪ ಕುಡಿಬೇಕು, ಯಾಕೆ ಮಸಾಜ್ ಮಾಡ್ತಾರೆ? ತುಪ್ಪ ಏನ್ ಪ್ರಾಪರ್ಟಿ ಇದೆ ಎಲ್ಲ ಮೆಡಿಕೇಟೆಡ್ ಗೀಸ್ ಎಲ್ಲ ನಿಮ್ಮ ಎಲ್ಲ ಕಡೆ ಹರಡಿ ಎಲ್ಲ ಟಾಕ್ಸಿನ್ಸ್ ಗಳನ್ನ ಲಿಕ್ವಿಫೈ ಮಾಡುತ್ತೆ ಅಥವಾ ಸಾಫನ್ ಮಾಡುತ್ತೆ. ಮಸಾಜ್ ಅಂಡ್ ಸ್ಟೀಮ್ ಯಾಕೆ ಕೊಡ್ತೀವಿ ಅಂತಂದ್ರೆ ಆ ಮಸಾಜ್ ಮಾಡಿದಾಗ ಆ ಸಾಫನ್ ಆಗಿರುವಂತದ್ದು ಇಡೀ ಶರೀರದಿಂದ ನಿಮ್ ಹೊಟ್ಟೆಗೆ ಬರುತ್ತೆ. ನಾನು ಎಣ್ಣೆ ಕೊಟ್ಟು ನಾನೇ ಮಾಡ್ಕೋಬೋದಲ್ಲ ಮನೇಲಿ ಅನ್ಸ್ಬೋದಲ್ಲ ನಿಮ್ಗೆ. ನೀವು ಎಣ್ಣೆ ಕೊಟ್ಟು ಮಾಡ್ಕೊಳ್ಳೋದು ನಿಮ್ ಬರೀ ಹೊಟ್ಟೆಲಿ ಇರೋದು ಬರುತ್ತೆ, ಬಟ್ ಶರೀರದಿಂದ ತೆಗಿತೀವಿ ನಾವು. ಇಡೀ ಶರೀರದಿಂದ ಬರ್ಬೇಕಂದ್ರೆ ಆ ಮೆಡಿಕೇಟೆಡ್ ತುಪ್ಪ ಕೊಡುವಂತ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್. ಹಂಗಾಗಿನೇ ಸ್ಟಾರ್ಟಿಂಗ್ ಅದನ್ನ ಕೊಟ್ಟು ನೆಕ್ಸ್ಟ್ ಮಸಾಜ್ ಅಂಡ್ ಸ್ಟೀಮ್ ಕೊಟ್ಟು ಕ್ರಮಬದ್ಧವಾಗಿ ನಮ್ಮನ್ನ ಹೊರಗೆ. ನಾರ್ಮಲ್ ಆಗಿ ಅಕ್ಕ ಬೇದಿ ಆದ್ರೆ ಎಷ್ಟು ಸಲ ಆದ್ರೆ ಸುಸ್ತಾಗುತ್ತೆ? 2 times 3 times 4 times. ನಮ್ಮಲ್ಲಿ ವಿರೇಚನ ಕೊಟ್ಟಾಗ 40 times ಆಗುತ್ತೆ ಒಂದ್ಸರಿ. ಯಾವುದೇ ಸುಸ್ತಾಗಲ್ಲ. ಪ್ರತಿ ಸಲ ಪೇಷಂಟ್ ಹೇಳ್ತಾರೆ ನಂಗೆ ಇನ್ನ ಹಾಯ್ ಅನಿಸ್ತದೆ. ಯಾಕಂದ್ರೆ ಟಾಕ್ಸಿನ್ಸ್ ಬೇಡದಿರೋ ಅಂಶಗಳು ಶರೀರದಿಂದ ಹೊರಗೆ ಹೋಗ್ತಾ ಇದೆ, ಹಂಗಾಗಿ ಸುಸ್ತು ಆಗಲ್ಲ. ಈ ಮಾಮೂಲು ಬೇದಿ ಆದಾಗ ನಿಮ್ಗೆ ಡಿಹೈಡ್ರೇಷನ್ ಆಗುತ್ತೆ, ಎಲೆಕ್ಟ್ರೋಲೈಟ್ಸ್ ಹೋಗ್ತಾ ಇರುತ್ತೆ, ಸೊ ಹಂಗಾಗಿ ಸುಸ್ತಾಗುತ್ತೆ. ರೈಟ್. ಸೊ ಇವನ್ ಇದನ್ನ ಹೆಲ್ತ್ ಮೇಂಟೆನೆನ್ಸ್ ಮಾತ್ರ ಅಲ್ಲ, ನಾವು ಇವನ್ ಟ್ರೀಟ್ಮೆಂಟ್ಸ್ಗೆ ಸುಮಾರು ಇದಕ್ಕೆ ನಾವು ಪಂಚಕರ್ಮಗಳನ್ನ ಬಳಸ್ತೀವಿ. ಸೊ ಅದರಲ್ಲೂ ಕೂಡ ನಾವು ಪಂಚಕರ್ಮಗಳನ್ನ ತುಂಬಾನೇ ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ನಾನು ಹೇಳಬೇಕು ಅನ್ಕೊಂಡಿದ್ದು. ಮತ್ತೆ ದಿನಚರಿಯ ಲಾಸ್ಟ್ ಇದನ್ನ ಬಿಟ್ರೆ ತಪ್ಪಾಗುತ್ತೆ, ನಿದ್ರೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನಾನೀಗ ಬೆಳಗ್ಗೆ ಆಕ್ಚುಲಿ ಶುರು ಮಾಡ್ಬೇಕಾಗಿದ್ದು ದಿನಚರಿಯನ್ನ ಬ್ರಾಹ್ಮಿ ಮುಹೂರ್ತದಿಂದ ಅಲ್ಲ, ರಾತ್ರಿ ಎಷ್ಟೊತ್ತಿಗೆ ಮಲಗಬೇಕು ಅಂತ. ರಾತ್ರಿ ಊಟ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ರಾತ್ರಿ ಊಟ ಲೇಟಾಗಿ ಮಾಡ್ತಾ ಇದ್ದೀರಾ ಅಂದ್ರೆ ವೇಟ್ ಗೇನ್ ಆಗುತ್ತೆ, ಎಲ್ಲಾ ತರದ ಸಮಸ್ಯೆಗಳು ಆಗುತ್ತೆ. ಆದಷ್ಟು ಅಟ್ಲೀಸ್ಟ್ ಮಿನಿಮಮ್ 2 to 3 hours ಗ್ಯಾಪ್ ಇರಬೇಕು ರಾತ್ರಿ ಊಟಕ್ಕೂ ಮಲಗಕ್ಕೂ. ಸೊ
ಮಲಗುವಂಥ ಟೈಮು ಆ್ಯಕ್ಚುಲಿ ಬೇಗ ಇರಬೇಕು. ಸೊ ಇದಿಷ್ಟನ್ನ ನೀವು ನಿದ್ದೆ, ಊಟ, ವ್ಯಾಯಾಮ ಜೊತೆಗೆ ಮೆಂಟಲ್ ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಶೋಧನ ಮಾಡಿಸ್ಕೋತಾ ಇದ್ದೀರಾ, ಇದೆಲ್ಲ ಪಂಚಕರ್ಮಗಳು ಬೇಕಾದಾಗ ಮಾಡಿಸ್ಕೋತಾ ಇದ್ದೀರಾ ಅಂತಂದರೆ ಬೇರೆ ಯಾವುದು ಬೇಕಾಗಿಲ್ಲ.